ಭಾರತೀಯ ಮೂಲದ ಗಗನಯಾನಿ ಸುನಿತಾ ವಿಲಿಯಮ್ಸ್ ನಾಸಾದಿಂದ ನಿವೃತ್ತಿಯಾಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಡಿಸೆಂಬರ್ 27ರಂದು ನಿವೃತ್ತಿಯಾಗಿದ್ದಾರೆ ಅಂತ ನಾಸಾ ಘೋಷಣೆ ಮಾಡಿದೆ. ಅವರು 27 ವರ್ಷಗಳ ಕಾಲ ನಾಸಾದ ಗಗನಯಾನಿಯಾಗಿದ್ರು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅವರ ಸೇವೆ ಅಸಾಧಾರಣವಾದದ್ದು. ಅವರ ಯೋಜನೆಗಳು ಚಂದ್ರ ಮತ್ತು ಮಂಗಳ ಗ್ರಹದತ್ತ ತೆರಳುವ ನಮ್ಮ ಪ್ರಯತ್ನಗಳಿಗೆ ಭದ್ರ ಅಡಿಪಾಯ ಹಾಕಿದೆ. ಅವರ ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ. ನಾಸಾ ಮತ್ತು ನಮ್ಮ ರಾಷ್ಟ್ರಕ್ಕೆ ಅವರು ನೀಡಿದ ಸೇವೆಗೆ ಧನ್ಯವಾದಗಳು ಅಂತ ನಾಸಾದ ಆಡಳಿತಾಧಿಕಾರಿ ಜಾರೆಡ್ ಐಸಾಕ್ ಮ್ಯಾನ್ ಹೇಳಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ಅವರ ಮಗಳಾಗಿ ಒಹಾಯೋದಲ್ಲಿರುವ ಯೂಕ್ಲಿಡ್ ನಲ್ಲಿ ಹುಟ್ಟಿದ್ರು. ಅವರ ಪೋಷಕರು ಈಗ ಮೆಸಾಚುಸೆಟ್ಸ್ ನ ಫಾಲ್ಮೌತ್ ನಲ್ಲಿ ವಾಸಿಸುತ್ತಿದ್ದಾರೆ. ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಅವರು ಪ್ರಖ್ಯಾತ ನರಶಾಸ್ತ್ರಜ್ಞರಾಗಿದ್ರು. ದೀಪಕ್ ಪಾಂಡ್ಯ ಭಾರತದ ಗುಜರಾತ್ ಮೂಲದವರಾಗಿದ್ದು, ಅವರು ತನ್ನ ತಂದೆಯ ಮೂಲದವರನ್ನ ಭೇಟಿಯಾಗಲು ಭಾರತಕ್ಕೆ ಬಂದು ಹೋಗ್ತಾರೆ. ತಾಯಿಯ ಕಡೆಯಿಂದ ವಿಲಿಯಮ್ಸ್ ಸ್ಲೋವಿನ್ ಮೂಲದವರಾಗಿದ್ದಾರೆ. ಇನ್ನು ಇವರ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಮೆಸಾಚುಸೆಟ್ಸ್ ನ ನೀಡಮ್ನಲ್ಲಿರುವ ನೀಡಮ್ ಹೈಸ್ಕೂಲ್ ನಲ್ಲಿ ಸುನಿತಾ ವಿಲಿಯಮ್ಸ್ ಪಡಿತಾರೆ. 1983ರಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸುತ್ತಾರೆ. 1987ರಲ್ಲಿ ಇವರು ಅಮೆರಿಕದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನ ಪಡೆದುಕೊಳ್ತಾರೆ. ನಂತರ 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನ ಪಡಿತಾರೆ. ತದನಂತರ 1987ರಲ್ಲಿ ವಿಲಿಯಮ್ಸ್ ಅವರು ಅಮೆರಿಕದ ನೌಕಾಪಡೆಗೆ ಸೇರ್ಪಡೆಯಾಗಲು ಅನುಮತಿ ಪಡಿತಾರೆ. ಅವರು 1989ರಲ್ಲಿ ನೌಕಾ ಚಾಲಕರಾಗಿ ನಿಯೋಜಿತರಾಗ್ತಾರೆ. 1993ರಲ್ಲಿ ನೇವಲ್ ಟೆಸ್ಟ್ ಪೈಲಟ್ ಸ್ಕೂಲ್ನಿಂದ ಪದವಿಯನ್ನು ಕೂಡ ಪಡಿತಾರೆ. 1998 ಜೂನ್ನಲ್ಲಿ ನಾಸಾಗಿ ಆಯ್ಕೆಯಾದ ವಿಲಿಯಮ್ಸ್ ಅವರಿಗೆ ಆಗಸ್ಟ್ನಲ್ಲಿ ತರಬೇತಿ ಪ್ರಾರಂಭವಾಗುತ್ತೆ. ಅವರ ಗಗನಯಾನಿ ತರಬೇತಿಯು ಅಭಿಶಿಕ್ಷಣ ಉಪನ್ಯಾಸಗಳು, ಪ್ರವಾಸಗಳು, ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಉಪನ್ಯಾಸಗಳು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಗಗನನೌಕೆಯ ಕುರಿತಾದ ಗಹನ ಪರಿಚಯ, ಮನೋದೈಹಿಕ ತರಬೇತಿ ಮತ್ತು T-38 ವಿಮಾನಕ್ಕಾಗಿನ ಮೂಲ ತರಬೇತಿ ಅಷ್ಟೇ ಅಲ್ಲದೆ ನೀರಿನಿಂದ ಹಾಗೂ ಕಾಡಿನಲ್ಲಿನ ಅಪಘಾತಗಳಿಂದ ರಕ್ಷಿಸಿಕೊಳ್ಳುವ ತರಬೇತಿಯನ್ನ ಒಳಗೊಂಡಿತ್ತು. 3 ಬಾರಿ ಗಗನ ನಡಿಗೆಯನ್ನ ಯಶಸ್ವಿಯಾಗಿ ಪೂರೈಸಿ ಅತಿ ಹೆಚ್ಚು ಗಗನ ನಡಿಗೆ ಕೈಗೊಂಡ ಕ್ಯಾಥರಿನ್ ಥೋರಂಟಾನರನ್ನ ವಿಲಿಯಮ್ಸ್ ಮೀರಿಸಿದ್ದಾರೆ. ನಂತರ ಪೆಗ್ಗಿ ವಿಟ್ಸನ್ ವಿಲಿಯಮ್ಸ್ ರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಕಠಿಣ ತರಬೇತಿಯ ಮತ್ತು ಮೌಲ್ಯಮಾಪನ ನಂತರದಲ್ಲಿ ವಿಲಿಯಮ್ಸ್ ಮಾಸ್ಕೋದ ರಷ್ಯನ್ ಸ್ಪೇಸ್ ಏಜೆನ್ಸಿಯ ಜೊತೆಗೆ ISSಗೆ ರಷ್ಯಾದ ಕೊಡುಗೆಗಳ ಕುರಿತಾಗಿ ಕೆಲಸ ಮಾಡಿದ್ರು. ಅಲ್ಲದೆ ಇವರು ISSಗೆ ಕಳುಹಿಸಿದ ಪ್ರಪ್ರಥಮ ಗಗನಯಾತ್ರಿ ತಂಡದ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು 1998ರಲ್ಲಿ ಗಗನಯಾನಿಯಾಗಿ ನಾಸಾ ಸೇರಿದ್ರು. ಅವರು 2006, 2022 ಮತ್ತು 2024ರಲ್ಲಿ 3 ಬಾಹ್ಯಾಕಾಶ ಮಿಷನ್ಗಳನ್ನ ಪೂರೈಸಿದ್ದು 608 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ವಿಲಿಯಮ್ಸ್ ಅವರು ಒಟ್ಟು 9 ಬಾಹ್ಯಾಕಾಶ ನಡಿಗೆಗಳನ್ನ ಪೂರ್ಣಗೊಳಿಸಿದ್ದಾರೆ. 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡಿಗೆ ನಡೆಸಿದ್ದಾರೆ. ಬಾಹ್ಯಾಕಾಶದಲ್ಲೇ ಮ್ಯಾರಥಾನ್ ಓಡಿದ ಮೊದಲಿಗರು ಕೂಡ ಆಗಿದ್ದಾರೆ. ಈಗ ಭಾರತೀಯ ಮೂಲದ ಗಗನಯಾನಿ ಸುನಿತಾ ವಿಲಿಯಮ್ಸ್ ನಾಸಾದಿಂದ ನಿವೃತ್ತಿಯಾಗಿದ್ದಾರೆ.